ಸಾಧನೆ ಅನ್ನುವಂಥದ್ದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸ್ವತ್ತಲ್ಲ ಅನ್ನುವಂತ ಗಾದೆ ಮಾತಿಗೆ ತಕ್ಕಂತೆ ಇವತ್ತು ರಾಜ್ಯದಲ್ಲಿ ದ್ವಿತೀಯ PU ಫಲಿತಾಂಶ ಪ್ರಕಟವಾಯಿತು. ಅದಕ್ಕೆ ಲಾರಿ ಚಾಲಕನ ಮಗಳೊಬ್ಳು ಇಡೀ ರಾಜ್ಯಕ್ಕೆ ಅಂದ್ರೆ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಯೋದ್ರ ಮೂಲಕ ಈಗ ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂತದ್ದು. ನಮ್ಮ ಜೊತೆಗೆ ಇದೀಗ ಅಂದ್ರೆ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿ ಸಂಜನಾಬಾಯಿ ನಮ್ಮ ಜೊತೆಗೆ ಇದ್ದಾರೆ. ಅವ್ರು ಮಾತಾಡ್ಸೋಣ. ಕಂಗ್ರಾಚುಲೇಷನ್ಸ್ ಫಸ್ಟ್ ಆಫ್ ಆಲ್. ಈಗ 600ಕ್ಕೆ 597 ಅಂಕವನ್ನು ಪಡೆದುಕೊಂಡು ಇಡೀ ರಾಜ್ಯಕ್ಕೆ ಫಸ್ಟ್ ಪ್ಲೇಸ್ ಅಲ್ಲಿ ಬಂದಿದ್ರೆ. ಸೊ ಫಸ್ಟ್ ಈ ತರ ನಿರೀಕ್ಷೆ ಇತ್ತು ಟಾಪ್ ಅಲ್ಲಿ ಬರ್ತೀನಿ ನಾನು ಅನ್ನುವಂಥದ್ದು ಇತ್ತು ಸರ್. ಯಾಕಂದ್ರೆ ಫಸ್ಟ್ ಇಯರ್ ಅಲ್ಲೂ ಫಸ್ಟ್ ಬಂದಿದ್ದೆ ಸರ್. ಪ್ರಿಪ್ರೇಟರಿ ನಡೆಸಿದಾಗೆಲ್ಲ ಫಸ್ಟ್ ಇರ್ತಿದ್ದೆ ಸರ್. ಅದರಿಂದ ಕಾನ್ಫಿಡೆಂಟ್ ಇತ್ತು ಸರ್. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಬರ್ತಿದ್ದೆ ಸರ್. ಬರ್ತೀನಿ. ಸಹಜವಾಗಿ ಒಂದು ಹೋಪ್ ಇತ್ತು ನಾನೇನು ಫಸ್ಟ್ ಬರ್ತೀನಿ ಅನ್ನುವಂಥದ್ದು. ಆದ್ರೆ ಅದಾದ್ಮೇಲೆ ನಿಮಗೆ ರಿಸಲ್ಟ್ ಅಲ್ಲಿ ಇಡೀ ರಾಜ್ಯಕ್ಕೆ ಟಾಪರ್ ಆಗಿದೆ ಅನ್ನುವಂಥ ವಿಷಯ ಗೊತ್ತಾದಾಗ ಹೌ ಟು ಫೀಲ್? ತುಂಬ ಖುಷಿ ಆಗ್ತಿದೆ ಸರ್. ರಾಜ್ಯದಲ್ಲಿ 6 ಲಕ್ಷ ವಿದ್ಯಾರ್ಥಿಗಳು ನಾನು ಫಸ್ಟ್ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಈಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಮತ್ತೆ ನಿಮ್ಮ ಟೀಚರ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು, ಹೆಂಗೆಲ್ಲ ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ? ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿದ್ದಾರೆ ಸರ್. ಲೆಕ್ಚರ್ಸು ತುಂಬ ಖುಷಿಯಾಗಿದ್ದಾರೆ ಸರ್. ಫ್ರೆಂಡ್ಸಿನ ಏನು ಮಾತಾಡ್ಸಿಲ್ಲ ಸರ್ ಯಾರು. ಈಗ 6 ಲಕ್ಷ ವಿದ್ಯಾರ್ಥಿಗಳಲ್ಲಿ ರಾಜ್ಯಕ್ಕೆ ಫಸ್ಟ್ ಬರೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಅದೆಲ್ಲದಕ್ಕೂ ಹೆಚ್ಚಾಗಿ ಸ್ಟಡಿ ಹೆಂಗಿತ್ತು ಮತ್ತೆ ಯಾವ ರೀತಿ ಎಫರ್ಟ್ ಹಾಕಿದ್ದಮ್ಮ ಪ್ರತಿದಿನನೂ ಕೂಡ ಅಂತ? ಅಂದರೆ ಲೆಕ್ಚರ್ ಸಪೋರ್ಟ್ ಸರ್. ತಂದೆ ತಾಯಿ ತುಂಬ ಪ್ರೋತ್ಸಾಹ ನೀಡ್ತಿದ್ರು ಸರ್. ಅಂದರೆ ಹಾಸ್ಟೆಲಲ್ಲೇ ಇರೋದ್ರಿಂದ ನಮಗೆ ಲೆಕ್ಚರ್ಸೇ ಎಲ್ಲ ತಂದೆ ತಾಯಿ ಆಗಿದ್ರು ಸರ್. ಅವರೇ ಎಲ್ಲ ಹೇಳ್ಕೊಡ್ತಿದ್ರು ಸರ್. ಪ್ರತಿ ಯಾವುದೇ ಡೌಟ್ಸ್ ಇದ್ರೂ ಅವರೇ ಕ್ಲಿಯರ್ ಮಾಡಿಕೊಡ್ತಿದ್ರು ಸರ್. ಹಾಗಾಗಿ ಅದ್ರ ಜೊತೆಗೆ ಇದೀಗ ಸಂಜನಾ ಅವರ ತಂದೆ ಕೂಡ ನಮ್ಮ ಜೊತೆಗಿದ್ರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನೀವು ಲಾರಿ ಚಾಲಕರಾಗಿದ್ರಿ, ಮಗಳದು ಇಡೀ ರಾಜ್ಯದಲ್ಲಿ ಫಸ್ಟ್ ಬಂದೈತೆ ಅಂತ ಕೇಳಿದಾಗ ಹೆಂಗ್ ಫೀಲ್ ಆಯ್ತು ಅಂತ ಸರ್? ಹೆಂಗ್ ಖುಷಿ ಆಯ್ತು ಅಂತ? ಒಳ್ಳೆ ಖುಷಿ ಆಯ್ತು ಸರ್ ಕೇಳಿ. ನಾವು ಮಾಡಿದ್ದು ಸಾರ್ಥಕ ಆಗ್ಲಿ ಇದಾಯ್ತು ಅಂತೇಳಿ ಒಂದು ಖುಷಿ ಆಗ್ತದೆ ಸರ್. ಅನ್ಕೊಂಡಿದ್ರೇನು ಸರ್ ಮಗಳು ಫಸ್ಟ್ ಬರ್ತಾಳಂತ? ಆದ್ರೂ ಹಿಂಗೆ ಫಸ್ಟ್ ಬರ್ತಾಳಂತ ಇದ್ದಿಲ್ಲ ಸರ್. ನಮಗೆ ಏನೋ ಕಾಲೇಜಿಗೆ ಫಸ್ಟ್ ಬರ್ಬೋದು ಅನ್ನೋದು ಒಂದು ಇದು ಇತ್ತು ಸರ್, ಹೋಪಿತ್ತು ನಮಗೆ. ಅದು ಹಿಂಗೆ ಬರ್ತೈತೆ ಅಂದ್ರೆ ಭಾಳ ಖುಷಿ ಆಗಿದೆ ಸರ್ ನಮಗೆ. ಇಷ್ಟು ಕಷ್ಟ ಡ್ರೈವರ್ ಸರ್. ಅದೇ ರೀತಿ ಸಂಜನಾ ಅವ್ರ ತಾಯಿ ಕೂಡ ನಮ್ಮ ಜೊತೆಗಿದ್ದೆ, ಅವ್ರನ್ನೂ ಮಾತಾಡ್ಸೋಣ. ಅಮ್ಮ, ಈಗ ಮಗಳು ಫಸ್ಟ್ ಬಂದಿದ್ದಾಳೆ, ಈ ವಿಷಯ ಕೇಳಿದ ತಕ್ಷಣ ಹೆಂಗ ಅನಿಸ್ತಮ್ಮ ನಿಮಗೆ? ಅದೇ ಸರ್, ತುಂಬ ಖುಷಿ ಆಯ್ತು. ಅಳು ಬಂದ್ಬಿಡ್ತು ಸರ್. ನಾವು TV ನ್ಯೂಸ್ ನೋಡ್ಕೊಂತಿದ್ವಿ, 1ವರೆಗೆಲ್ಲ ತೋರಿಸ್ತಾರೆ ಅನ್ಕೊಂಡಿದ್ವಿ. ಚೆಕ್ ಮಾಡೋದು ನಮಗೆ ಗೊತ್ತಿಲ್ಲ. ಆ ಹುಡುಗಿ ಭಯ ಬಿದ್ದುಬಿಟ್ಟಾಳೆ, ಬರ್ತೀನೋ ಏನೋ ಅನ್ನೋದು ಆಕಿಗೆ ಭಯ. ನಮಗೂ ಚೆಕ್ ಮಾಡೋದು ಗೊತ್ತಿಲ್ಲ. ನಾವು 3 ನನ್ನ ಮಕ್ಕಳು ಅಂತ ಸುಮ್ಮನೆ ಕುಂತ್ಕೊಂತೀವಿ, ಮುಂದೆ ಕುಂತ್ಕೊಂಡು ಟೈಮ್ ನೋಡ್ಕೊಂತ ಕುಂತ್ಕೊಂತಿದ್ವಿ ಸರ್. ಸಾರ್ ಫೋನ್ ಮಾಡಿದ್ರು ಸಂತೋಷ್ ಸರ್, ಚೆನ್ನಾಗಿ ನೀನು ಫಸ್ಟ್ ಬಂದಿಯಮ್ಮ ಅಂತ ಹೇಳಿದ ತಕ್ಷಣ ಎಲ್ಲರೂ ಆ ಕಡೆ ಈ ಕಡೆ ಅಳಕತ್ ಕುಂತ್ಬಿಟ್ಟಿದ್ವಿ ಸರ್. ಅದೇ ಖುಷಿ ಆಯ್ತು ಸರ್. ಈ ಸಾಲಿಯಿಂದ ಅವರು ಸರ್ ಪ್ರಿನ್ಸಿಪಲ್ ಫಸ್ಟ್ PUC ನಲ್ಲಿ ಪೇರೆಂಟ್ಸ್ ಮೀಟಿಂಗಿಗೆ ಬಂದಾಗ ಸ್ಪೀಚ್ ಮಾಡೋದು, ಅವರು ಭಾಷಣ ಮಾಡೋದು. ನನ್ನ ಮಗಳು ಇನ್ನೂ 2 ಮಕ್ಕಳಿದ್ದಾರೆ ಸರ್, ಅವರಿಗೂ ಕರ್ಕೊಂಬರ್ತೀನಿ ನಾನು. ಅವ್ರ ಅಪ್ಪಾಜಿ ಡ್ಯೂಟಿ ಮೇಲೆ ಅಲ್ಲಿ ಗಾಡಿಗೆ ಹೋಗಿರ್ತಾರೆ ಸರ್. ವಾರ 2-5 ದಿವಸ ಆಗುತ್ತೆ. ಹಂಗಾಗಿ ಯಾವುದೂ ಒಂದು ಫಂಕ್ಷನಿಗೆ ಬರೋಕ್ಕಾಗಲ್ಲ, ನಾನೇ ಬರ್ತಿದ್ದೆ. ನಮ್ಮ ಮಕ್ಕಳಿಗೂ ಇವರು ಅಷ್ಟು ಚೆನ್ನಾಗಿ ಸ್ಪೀಚ್ ಮಾಡೋದು ನೋಡಿ ನಮಗೆ ಇನ್ನೂ ಓದಿಸ್ಬೇಕು, ನೀವು ಓದ್ರಮ್ಮ ಇನ್ನೂ ಚೆನ್ನಾಗಿ, ಇನ್ನೂ ನಮಗೆ ಹೋಪ್ ಬರ್ತಿತ್ತು. ಮಕ್ಕಳಿಗಿನ್ನ ಚೆನ್ನಾಗಿ ನೀವು ಅಷ್ಟೆಲ್ಲ ಇದೈತಲ್ಲಮ್ಮ, ಒಂದೊಂದು ಅರ್ಥ ಇದೆ ಅವ್ರು ಸ್ಪೀಚ್ ಮಾಡೋದು. ಬದ್ರಿ ಸರ್ ಸ್ಪೀಚ್ ಮಾಡೋದು ನಮಗೆ ತುಂಬ ಖುಷಿ ಸರ್. ಒಂದ್ಸತಿ ಕೇಳಿದ್ದು ಇನ್ನೂ ಹೆಮ್ಮೆ ನಮ್ಮ ಕೇಳಬೇಕು ಅನ್ನೋ ಥರ. ಹಾಗಾಗಿ ಮಕ್ಕಳಿಗೆ ನಾವು ಚೆನ್ನಾಗಿ ಓದ್ರಮ್ಮ ಅಂತ ಕಾಲೇಜ್ ಸಿಕ್ಕಿದೆ, ಅವಕಾಶ ಇದೆ, ನಮಗಿಲ್ಲ, ನಾವು ಓದಿಲ್ಲ, ನಿಮಗಿರೋ ಅವಕಾಶ ನೀವು ಕಳ್ಕೊಬೇಡ್ರಮ್ಮ ಅಂಥೇಳಿ ಬಂದಂಗೆಲ್ಲ ಪ್ರೋತ್ಸಾಹ ಮಾಡ್ತಿದ್ದೆ ಸರ್. ಸಂಜನಾ ಬಾಯಿ, ಫೈನಲ್ ಆಗಮ್ಮ, ಇವಾಗ PUC ಅಲ್ಲಿ ಟಾಪರ್ ಆಗಿದ್ದೀರಿ ಆರ್ಟ್ಸ್ ವಿಭಾಗದಲ್ಲಿ. ನಿನ್ನೆ ಮುಂದೆ ಏನ್ ಮಾಡ್ಬೇಕಂತ ಕನಸು ಹೊಂದಿದ್ದೀರಿ ಅಂತ? IAS ಮಾಡ್ಬೇಕು ಅನ್ಕೊಂತಿದ್ದೀನಿ ಸರ್. ಎಲ್ಲ ಟಾಪರ್ಸ್ ಬರೋರು IAS ಅಂತಾರೆ ಸರ್. ಆದರೆ ನಾನು ಈ ಪಕ್ಕ ಹೇಳ್ತೀನಿ ಸರ್, IAS ಆಗ್ತೀನಿ ಸರ್. ಅಂದ್ರೆ ಮನೆಯಲ್ಲಿ ಒಂದ್ ಕಡೆ ಬಡತನ, ತಂದೆ ಲಾರಿ ಚಾಲಕರು, ಸೊ ಇದೆಲ್ಲದ್ರ ಜೊತೆಗೆ ನೀವು ಕೂಡ ಈಗ PUC ಅಲ್ಲಿ ಟಾಪರ್ ಬರ್ಬೇಕಾದ್ರೆ ಸಾಕಷ್ಟು ಎಫರ್ಟ್ ಹಾಕಿದ್ರು, ಓದಿದ್ರಿ. ಸೊ ಅದೇ ರೀತಿ ಇನ್ನು ಮುಂದೆ IAS ಆಗ್ಬೇಕಾದ್ರೆ ಯಾವೆಲ್ಲ ರೀತಿ ಎಫರ್ಟ್ ಹಾಕ್ತೀರಿ? ಮತ್ತೆ ಈಗ ಇಡೀ ನಿಮ್ಮ ಕಾಲೇಜ್ನಲ್ಲಿ ನಿಮ್ಮ ಬೋಧಕ ವರ್ಗದ ಸಪೋರ್ಟ್ ಹೆಂಗಿತ್ತಂತ? ಇಲ್ಲಿ ಲೆಕ್ಚರ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್. ಪ್ರತಿ ಪ್ರಿಪ್ರೇಟರಿಯಲ್ಲಿ ಟಾಪ್ 10 ಅಂತ ಮಾಡ್ತಿದ್ರು ಸರ್. ಆ ಟಾಪ್ 10 ಫಸ್ಟ್ ಬಂದವರಿಗೆ ಪ್ರೈಸ್ ಮನಿ ಅಂತ 1000 ರೂಪಾಯಿ ಕೊಡ್ತಿದ್ರು ಸರ್. ಇದು 4 ವಿಭಾಗವಿದೆ ಸರ್, ಆರ್ಟ್ಸ್, ಇಂಗ್ಲೀಷ್ ಮೀಡಿಯಂ, ಆರ್ಟ್ಸ್ ಕನ್ನಡ, ಸೈನ್ಸು, ಕಾಮರ್ಸ್ ಅಂತ. ಅದರಲ್ಲಿ ಎಷ್ಟು ಜನ ಫಸ್ಟ್ ಬರ್ತಾರೆ ಎಲ್ರಿಗೂ ಪ್ರೈಸ್ ಮನಿ ಸರ್. ಒಂದೊಂದು ಪ್ರಿಪ್ರೇಟರಿಗೆ ಪ್ರೈಸ್ ಮನಿ 1000 ರೂಪಾಯಿ ಅಂತ ಕೊಡ್ತಿದ್ರು ಸರ್. 12 ಪ್ರಿಪ್ರೇಟರಿ ನಡೆಸ್ತಿದ್ರು ಸರ್. ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತಿದ್ರು ಸರ್ ಲೆಕ್ಚರ್ಸ್. ಹಾಂ ಸರ್. ಸಂಜೆ ಹೊತ್ತು ಪ್ರೇಯರ್ಸ್ ಮಾಡ್ತಿದ್ರು ಸರ್. 5 ಗಂಟೆಗೆ ಪ್ರೇಯರಿಗೆ ಇರ್ಬೇಕು ಸರ್. ಅಲ್ಲಿ ನಮ್ಮ ಬದ್ರಿ ಸರ್ ಅಲ್ಲಿ ಎಲ್ರಿಗೆ ಪ್ರೋತ್ಸಾಹ ನೀಡ್ತಿದ್ರು ಸರ್. ಆ ಮೋಟಿವೇಶನ್ ಸ್ಟೋರೀಸ್ ಹೇಳ್ತಿದ್ರು ಸರ್ ಪ್ರೇಯರಲ್ಲಿ. ಆ ರೀತಿ
ತುಂಬ ಸಪೋರ್ಟ್ ಇತ್ತು. ಅಂದ್ರೆ ಇದಿಷ್ಟು ವಿಜಯನಗರ ಜಿಲ್ಲೆಯ ಕೊಟ್ಟೂರಿನ ಹಿಂದೂ PU ಕಾಲೇಜ್ನ ವಿದ್ಯಾರ್ಥಿನಿ ಸಂಜನಾಬಾಯಿ ಹೇಳುವಂತ ಮಾತು. ಮತ್ತೊಂದು ಕಡೆಗೆ ಕಡು ಬಡತನದಲ್ಲಿ ಇದ್ದಂತ ಸಂಜನಾಬಾಯಿ ಅವ್ರ ತಂದೆ ಲಾರಿ ಚಾಲಕರಾಗಿದ್ರು. ಅದರ ನಡುವೆಯೂ ಸಹಿತ ಇದೀಗ ಸಾಕಷ್ಟು ಪರಿಶ್ರಮ ಪಟ್ಟು ಇಡೀ ರಾಜ್ಯಕ್ಕೆ ಆರ್ಟ್ಸ್ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದಿರ್ತಕ್ಕಂಥ ವಿದ್ಯಾರ್ಥಿನಿಯ ಖುಷಿಗೆ ಪಾರವೇ ಇಲ್ಲ ಅನ್ನುವಂಥ ರೀತಿಯಲ್ಲಿ ಅವ್ರ ತಂದೆ ತಾಯಿ ಕೂಡ ಖುಷಿಯನ್ನು ವ್ಯಕ್ತಪಡಿಸಿದ್ರೆ. ಮತ್ತೊಂದು ಕಡೆಗೆ ಇಡೀ ಕಾಲೇಜಿನಲ್ಲಿ ಸಂಭ್ರಮದ ವಾತಾವರಣ ಕೂಡ ಮನೆ ಮಾಡಿದೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೀಶ್ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ.